ರಿಜಾಯ್ಸಸ್ ವೆನ್ ಫಾರ್ಮರ್ ಸ್ಮೈಲ್ಸ್. ವರ್ಲ್ಡ್ ರಿಜಾಯ್ಸಸ್ ವೆನ್ ಫಾರ್ಮರ್ ಸ್ಮೈಲ್ಸ್. ಇದು ಇಂಗ್ಲಿಷ್ನಲ್ಲಿ ಓದಿದಾಗ ಅಷ್ಟು ಒಂದು ಮನಸ್ಸಿನ ಮೇಲೆ ಪರಿಣಾಮ ಬೀರಲಿಲ್ಲ. ನಾನು ಅದನ್ನು ಕನ್ನಡಕ್ಕೆ ತನುರ್ಜಮೆ ಮಾಡಿ ರೈತ ಸಮುದಾಯದ ಮುಂದೆ ನಾನು ಹೇಳಿದೆ. ಒಂದು ಕರತಾಡನ್ನು ಕೇಳಿ ಬಹಳ ಖುಷಿಯಾಯಿತು. ಇದನ್ನೇ ಕನ್ನಡದಲ್ಲಿ ಹೇಳ್ತೀನಿ ಕೇಳಿ. ರೈತನ ಮೊಗದಲ್ಲಿ ನಗು ಚಿಮ್ಮಿದಾಗ ವಿಶ್ವವೇ ಸಂಭ್ರಮಿಸುತ್ತದೆ. ರೈತನ ಮೊಗದಲ್ಲಿ ಸದಾ ನಗು ಇರುವಂತೆ ನೋಡಿಕೊಳ್ಳುವ ಜವಾಬ್ದಾರಿ ಇಡೀ ಸಮಾಜದ ಮೇಲಿದೆ, ವಿಜ್ಞಾನಿಗಳ ಮೇಲಿದೆ, ಅಧಿಕಾರಿಗಳ ಮೇಲಿದೆ, ನಮ್ಮೆಲ್ಲರ ಮೇಲಿದೆ. ಹೀಗಾಗಿ ಅನ್ನದಾತ ಎನ್ನುವ ನನ್ನ ಒಂದು 4 ಸಾಲಿನ ಕವಿತೆಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಸೂರ್ಯನ ಶಕ್ತಿಗೆ ಸಮನಾದ ಬೆಳಕುಂಟೆ, ಸಮುದ್ರದ ಅಗಾಧತೆಗೆ ಸರಿಸಮನಾದ ಹೋಲಿಕೆಯುಂಟೆ, ಹಿಮಾಲಯ ಪರ್ವತದ ಎತ್ತರಕ್ಕೆ ನಿಲ್ಲಬಲ್ಲ ವ್ಯಕ್ತಿಯುಂಟೆ, ಅಪ್ಪಳಿಸಿ ಬೀಸುವ ಚಂಡಮಾರುತ ತಡೆದು ನಿಲ್ಲಿಸುವವರುಂಟೆ, ಅಂತೆಯೇ ರೈತರ ಪರಿಶ್ರಮದ ಫಲಕ್ಕೆ ಬೆಲೆ ಕಟ್ಟುವವರುಂಟೆ. ರೈತರ ಪರಿಶ್ರಮದ ಫಲ ಅದು ಚಿನ್ನ ವಜ್ರಕ್ಕಿಂತಲೂ ಅಮೂಲ್ಯ. ಇದನ್ನ ನಾವೆಲ್ಲರೂ ಮನಗಾಣಬೇಕಾಗಿದೆ. ಸ್ನೇಹಿತರೆ, ನಮ್ಮ ದೇಶದ ಬಗ್ಗೆ ಅಭಿಮಾನವನ್ನು ನಾವು ಬೆಳೆಸ್ಕೊಳ್ಬೇಕು. ನಾನು 2 ನಿಮಿಷ ತಗೊಳ್ತೀನಿ. ನಮ್ಮ ದೇಶದ ಬಗ್ಗೆ ನಾವು ಅಭಿಮಾನ ಪಡಬೇಕು. ಯಾಕೆಂದ್ರೆ ನಮ್ಮ ದೇಶ ಅಂತಿಂತ ದೇಶ ಅಲ್ಲ, ಸಮೃದ್ಧವಾದ ದೇಶ. ಇಡೀ ಪ್ರಪಂಚದ ಎಲ್ಲ ದೇಶಗಳು ಭಾರತದ ಕಡೆ ನಿಬ್ಬೆರಗಾಗಿ ನೋಡ್ತಾ ಇವೆ. ಅದಕ್ಕೆ ಕಾರಣ ಏನು ಗೊತ್ತಾ? ಹೆಚ್ಚಿನವರಾದ ನಮಗೆ ಅದರ ಅರಿವಿಲ್ಲ. ಉದಾಹರಣೆಗೆ 28 ರಾಜ್ಯಗಳು, 9 ಕೇಂದ್ರಾಡಳಿತಕ್ಕೆ ಒಳಪಟ್ಟ ಪ್ರದೇಶಗಳು, 2116 ಭಾಷೆಗಳು, 4600 ಜಾತಿಗಳು, 6 ಧರ್ಮಗಳು, 6 ಪ್ರಾದೇಶಿಕ ವೈಶಿಷ್ಟ್ಯತೆಯಿಂದ ಕೂಡಿದ ಗುಂಪುಗಳು, 600 ಗುಡ್ಡಗಾಡು ಜನಾಂಗಗಳು, 6,44,000 ಹಳ್ಳಿಗಳು. ನಾನು ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ. 6,44,000 ಹಳ್ಳಿಗಳು, 140 ಕೋಟಿ ಜನ ಮತ್ತು ದೇಶ ಒಂದೇ ಒಂದು ಭಾರತ. ಇದರ ಬಗ್ಗೆ ನಮ್ಮಲ್ಲೇ ಹೆಚ್ಚಿನವರಿಗೆ ಅರಿವಿಲ್ಲ. ಇಂಥ ವೈವಿಧ್ಯತೆಯಿಂದ ಕೂಡಿದಂಥ ನಮ್ಮ ದೇಶದ ಬಗ್ಗೆ ನಾವು ಅಭಿಮಾನ ಬೆಳೆಸ್ಕೊಳ್ಬೇಕು. ಇನ್ನು ಮುಂದುವರಿಸಿ ಇನ್ನೂ 2 ನಿಮಿಷ ತಗೊಳ್ಳೋದಾದ್ರೆ ನಾನು ನಮ್ಮ ದೇಶದ ಬಗ್ಗೆ ಹೆಮ್ಮೆ ಪಡಬೇಕು. ಇಲ್ಲಿರ್ತಕ್ಕಂಥ ವೈವಿಧ್ಯತೆ ಎಷ್ಟರ ಮಟ್ಟಿಗೆ ಇದೆ ಅಂದ್ರೆ, every state in our country is unique. For instance, West Bengal for writing, Punjab for fighting, Andhra Pradesh for hard working, Kerala for learning, Nagaland for hills, Maharashtra for mills, Manipur for dance, Odisha for glance, Assam for tea, Karnataka for IT, Goa for beaches, Himachal Pradesh for spices, Bombay for beauty, Delhi for majesty, Gujarat for wealth, Madhya Pradesh for health, Rajasthan for costumes, UP for poems, Lakshadweep for hospitality, Andaman and Nicobar for scenic beauty, Jharkhand for mines, Pondicherry for wines, Kashmir for looking, Chennai for cooking. ಹಿಂದಿನ ಮಡ್ರಾಸ್ನಲ್ಲಿ ಮಸಾಲೆ ದೋಸೆ, ಇಡ್ಲಿ ವಡ, ರವಾ ದೋಸೆ, ಸಾಂಬಾರು ಇದನ್ನೆಲ್ಲ ಕಂಡು ಹಿಡಿದಂಥವರು ಮಹನೀಯರು ಮಡ್ರಾಸ್ನವರು. ಈ ದಿವಸ ಇಡೀ ಪ್ರಪಂಚದಲ್ಲಿ ಟಾಪ್ 10 ಬೆಸ್ಟ್ ಫುಡ್ಸ್ ಅಂತ ಲಿಸ್ಟ್ ಮಾಡಿದ್ದಾರೆ ಯುನೈಟೆಡ್ ನೇಷನ್ಸ್ ಅವರು. ಆ ಟಾಪ್ 10 ನಲ್ಲಿ ನಮ್ಮ ಮಸಾಲೆ ದೋಸೆ ಸೇರಿದೆ. ಒಂದು ಚಪ್ಪಾಳೆ ಕೊಡಿ ಮಡ್ರಾಸಿನ ಅವರಿಗೆ. ಹಾಗೆ ನಮ್ಮ ದೇಶದ ಇಷ್ಟು ವೈವಿಧ್ಯತೆಯನ್ನು ನೋಡುವಾಗ ಹೆಮ್ಮೆ ಅನಿಸುತ್ತಲ್ವಾ? ಓಕೆ ಸ್ನೇಹಿತರೆ, ಮತ್ತೆ ನಗು ಮತ್ತು ಸಂತೋಷದ ಕಡೆ ಸ್ವಲ್ಪ ಗಮನ ಹರಿಸುವ. ನಾನು ಆಗಲೇ ಹೇಳಿದೆ, ಸಂತೋಷ ಎಷ್ಟು ಮುಖ್ಯ ಅಂದರೆ, ಸಿದ್ದೇಶ್ವರ ಸ್ವಾಮಿಗಳು ಪ್ರವಚನದಲ್ಲಿ ಒಂದು ಮಾತು ಹೇಳಿದ್ದಾರೆ. ಪರಮ ಸಂತೋಷ ಮತ್ತು ಪರಮ ಶಾಂತಿ ಇವೆರಡೂ ಪ್ರತಿಯೊಬ್ಬರ ಜೀವನದ ಪರಮ
ಮತ್ತು ಪರಮ ಶಾಂತಿ ಇವೆರಡಿದ್ರೆ ಇನ್ನೇನು ಬೇಕು ನಿಮಗೆ? ಅದನ್ನು ಮಹಾಯೋಗಿ ಸಿದ್ದೇಶ್ವರ ಸ್ವಾಮಿಗಳು ನಮಗೆಲ್ಲ ಮಾರ್ಗದರ್ಶನ ಮಾಡಿ ಹೋದಂಥ ಮಹನೀಯರು. ಈಗ ಸಂತೋಷದ ಬಗ್ಗೆ ಒಂದು ಸಣ್ಣ ವ್ಯಾಖ್ಯಾನವನ್ನು ತಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಶ್ರೀಕೃಷ್ಣ ಗೀತಾದಲ್ಲಿ ಉಪದೇಶ ಮಾಡ್ತಾ ಹೀಗೆ ಹೇಳ್ತಾನೆ, ಸಂತೋಷ ಅಂದರೆ ಏನು? ಸಂತೋಷ ಬಹುಶಃ ಅದು ಜಗತ್ತಿನ ಅತ್ಯಂತ ಅಪರೂಪವಾದ ಆಸ್ತಿ. ಅದು ಮನುಷ್ಯ ಏನೆಲ್ಲ ಗಳಿಸಬಹುದು, ಸಾಮ್ರಾಜ್ಯವನ್ನ, ಆಧಿಪತ್ಯವನ್ನ, ಆದ್ಯತೆಯನ್ನ, ಅಧಿಕಾರವನ್ನ, ಧೀಮಂತಿಕೆಯನ್ನ ಮತ್ತು ಪ್ರಖ್ಯಾತಿಯನ್ನ ಮನುಷ್ಯ ಏನೆಲ್ಲ ಗಳಿಸಬಹುದು. ಆದರೆ ವ್ಯಕ್ತಿಗೆ ಅಪರೂಪವಾದ ಸಂತೋಷವನ್ನ ಗಳಿಸೋದು, ಉಳಿಸ್ಕೊಳ್ಳೋದು ಬಹಳ ಕಷ್ಟ ಇದೆ ಭೀಷ್ಮ. ಸಂತೋಷ ಸಕಲ ಧರ್ಮಗಳ, ಸಕಲ ತತ್ವಜ್ಞಾನಗಳ, ಸಕಲ ಮಾನವ ಪ್ರಯತ್ನಗಳ ಚರಮ ಫಲವಾಗಿದೆ. ಯಾರು ಅಂತಹ ಸಂತೋಷವನ್ನು ಗಳಿಸ್ತಾರೋ ಅಂಥವರ ಜೀವನ ಸಾರ್ಥಕವಾಗುತ್ತದೆ. ಜೀವನವನ್ನ ಸರಸಮಯವಾಗಿಯೂ ಮತ್ತು ಗಂಭೀರವಾಗಿಯೂ ತೆಗೆದುಕೊಳ್ಳಬೇಕು. ಲೈಫ್ ಶುಡ್ ಬಿ ಎ ಬ್ಯಾಲೆನ್ಸ್ಡ್ ಒನ್. ಇಷ್ಟು ಸುಂದರವಾಗಿ ಹೇಳಿದ್ದಾನಲ್ವಾ? ನಾವು ದುಡಿಬೇಕು ನಿಜ, ಹಾಗೆಯೇ ಮನಸ್ಸಿಗೆ ಉಲ್ಲಾಸವಾಗುವಂತಹ ಹವ್ಯಾಸಗಳನ್ನು ನಾವು ಬೆಳೆಸ್ಕೊಳ್ಬೇಕು. ಒಳ್ಳೊಳ್ಳೆ ಸಂಗೀತವನ್ನು ಕೇಳಬೇಕು, ನೃತ್ಯವನ್ನು ನೋಡಬೇಕು, ಆಟೋಟಗಳಲ್ಲಿ ಭಾಗವಹಿಸಬೇಕು. ಈ ಹವ್ಯಾಸಗಳನ್ನು ಬೆಳೆಸಿಕೊಂಡ್ರೆ ಮನಸ್ಸು ಪ್ರಫುಲ್ಲವಾಗಿರ್ತದೆ, ಸಂತೋಷವಾಗಿರ್ಲಿಕ್ಕೆ ಸಾಧ್ಯ. ನನಗನ್ಸುತ್ತೆ, ನಗು ಇರುವಲ್ಲಿ ಸಂತೋಷ ಇದೆ, ಸಂತೋಷ ಇರುವಲ್ಲಿ ಪ್ರೀತಿ ಇದೆ, ಪ್ರೀತಿ ಇರುವಲ್ಲಿ ಸುಂದರ ಬದುಕಿದೆ, ಸುಂದರ ಬದುಕಿರುವಲ್ಲಿ ಮನಃಶಾಂತಿ ಇದೆ. ಪ್ರೀತಿ ಇರುವಲ್ಲಿ ಸುಂದರ ಬದುಕಿದೆ ಅನ್ನುವುದು ಗಾಂಧೀಜಿ ಹೇಳಿದ ಮಾತು. ಪ್ರೀತಿಸುವವರು ಹಿಂಸಿಸುವುದಿಲ್ಲ, ಹಿಂಸಿಸುವವರು ಪ್ರೀತಿಸುವುದಿಲ್ಲ ಅನ್ನೋ ಮಾತು ಹೇಳಿಬಿಟ್ರು ಗಾಂಧೀಜಿ. ಸ್ನೇಹಿತರೆ, ಅಷ್ಟು ಹೇಳ್ತಾ ಒಬ್ಬೊಬ್ಬರ ನಗುವನ್ನು ನೋಡಿ ನಾವು ಅವರು ಎಂಥವರು ಅಂತ ಅರ್ಥ ಮಾಡ್ಕೊಳ್ಬೋದಂತೆ. ಇದೊಂದು ಅನುಭವದ ಹಿನ್ನೆಲೆಯಲ್ಲಿ ನಾನು ಎಲ್ಲೋ ಒಂದು ಕಡೆ ಓದಿದ್ದನ್ನ ತಮ್ಮೊಂದಿಗೆ ಹಂಚಿಕೊಳ್ತೇನೆ. ಒಂದು ರೀತಿಯಲ್ಲಿ ಹಾಸ್ಯಮಯವಾಗಿನೇ ತಗೊಳ್ಳಿ. ತನ್ನೊಳಗೆ ನಗುವವ ಜ್ಞಾನಿ, ತಾನೇ ನಗುವವ ಹುಚ್ಚ. ಮೈ ಮರೆತು ನಗುವವ ರಸಿಕ, ಗೆಳತಿಯನ್ನ ನೆನೆದು ನಗುವವ ಪ್ರೇಮಿ. ಬೇರೊಬ್ಬರನ್ನ ನೋಡಿ ನಗುವವ ದುಷ್ಟ, ಬೇರೊಬ್ಬರಿಗಾಗಿ ನಗುವವ ಅಯೋಗ್ಯ, ಇನ್ನೊಬ್ಬರಿಗೆ ನೋವುಂಟು ಮಾಡಿ ನಗುವವ ಖಳನಾಯಕ, ನಕ್ಕು ಇತರರನ್ನ ನಗಿಸುವವ ಹಾಸ್ಯಗಾರ, ನಗು ನಗುತ್ತಲೇ ವಿಜಯ ಸಾಧಿಸುವವ ಬುದ್ಧಿವಂತ. ಗೆದ್ದರೂ ನಗದವ ಕರ್ಮಯೋಗಿ, ಗೆದ್ದರೂ ನಗದವ ಕರ್ಮಯೋಗಿ. ಅಂತಹ ಸಿದ್ದೇಶ್ವರ ಸ್ವಾಮಿಗಳು, ಅಂತಹ ಮಹಾನ್ ಯೋಗಿಗಳು ನಗಬೇಕಂತನೂ ಅನ್ಸಲ್ಲ. ಅವರ ಯಶಸ್ಸು, ನಗು ಎಲ್ಲದೂ ಸಿಕ್ಕಿರುತ್ತೆ. ನಗುತ್ತಿದ್ದರೆ ಅದೇ ಸ್ವರ್ಗ, ನಗುತ್ತಿದ್ದರೆ ಅದೇ ಆರೋಗ್ಯ, ನಗುತ್ತಿದ್ದರೆ ಅದೇ ಗೆಲುವು. ಎಷ್ಟು ಸರಳವಾಗಿದೆ ಅಲ್ವಾ? ಇನ್ನೂ ಒಂದು ಮಾತು ಇದೆ, ಏನ್ ಗೊತ್ತಾ? ಐಶ್ವರ್ಯಗಳಲ್ಲೇ ಶ್ರೇಷ್ಠವಾದುದು ಜ್ಞಾನ. ನೀವೆಲ್ಲ ಪಡೆದಿದ್ದೀರಲ್ಲ ಈ 3 ದಿವಸದಲ್ಲಿ. ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳಿಂದ ತಂತ್ರಜ್ಞಾನಗಳ ಪರಿಚಯ ಸಿಕ್ತು ಅಲ್ವಾ? ಜ್ಞಾನವನ್ನು ಗಳಿಸಿದ್ದೀರಲ್ಲ, ಅದು ನಿರಂತರ ಸಾಗಲೇಬೇಕು. 1-2 ದಿವಸದಲ್ಲಿ ಕಲ್ತ್ಕೊಳ್ಳುವಂಥದ್ದಲ್ಲ ಅದು. ಐಶ್ವರ್ಯಗಳಲ್ಲಿ ಶ್ರೇಷ್ಠವಾದುದು ಜ್ಞಾನ, ಲಾಭಗಳಲ್ಲೇ ಅತ್ಯುತ್ತಮವಾದುದು ದೇಹಾರೋಗ್ಯ. ನಾವೆಲ್ಲರೂ ಗಮನ ಕೊಡಬೇಕಾದಂತಹದ್ದು. ನೀವು ಎಷ್ಟೇ ಲಾಭ ಮಾಡಿ, ಆರೋಗ್ಯ ಎಷ್ಟು ಮುಖ್ಯ ಅಲ್ವಾ? ಎಲ್ಲ ಲಾಭಗಳಲ್ಲಿ ಅತ್ಯುತ್ತಮವಾದುದು ಅಂದರೆ ದೇಹಾರೋಗ್ಯ. ಸ್ನೇಹಿತರೆ, ಒಂದು ಸಣ್ಣ ಹಾಸ್ಯ ಸನ್ನಿವೇಶ ಹೇಳ ನೋಡಿ. ಹಳ್ಳಿಯ ಮುಗ್ಧ ಯುವಕರು ನಗರಗಳಿಗೆ ಹೋದರೆ ಹೇಗೆ ಮೋಸ ಹೋಗ್ತಾರೆ ಅನ್ನೋದಕ್ಕೆ ಒಂದು ಹಾಸ್ಯ ನಮ್ಮ ತಂದೆಯವರು ಹೇಳ್ತಾ ಇದ್ರು ಬಹಳ ವರ್ಷಗಳ ಹಿಂದೆ. ಒಬ್ಬ ಹಳ್ಳಿಯ ಯುವಕ ಕೆಲಸ ಹುಡುಕೊಂಡು ಬೆಂಗಳೂರು ನಗರಕ್ಕೆ ಹೊರಟ. ಕಾಸಿಲ್ಲ, ಸೊ ನಡ್ಕಂಡೇ ಹೊರಟ. ಹೋಗ್ತಾ ಹೋಗ್ತಾ ಇರುವಾಗ ಇನ್ನೇನು ಬೆಂಗಳೂರು ಇಷ್ಟು ಹತ್ತಿರದಲ್ಲಿದೆ, ಅವನಿಗೆ ಬಾಯಾರಿಕೆ ಆಯಿತು, ನೀರಡಿಕೆ ಆಯಿತು, ಅಲ್ಲೇ ನದಿ ಹರಿತಾ ಇತ್ತು. ಅಲ್ಲಿಗೆ ಹೋಗಿ ತನ್ನ ಮಾವ ಕೊಟ್ಟಿದ್ದ ಸಿಲ್ಕ್ ಶಾಲ್ ಇತ್ತಲ್ಲ, ಆ ಸಿಲ್ಕ್ ಶಾಲನ್ನ ತೆಗೆದು ಅಲ್ಲಿಟ್ಟುಬಿಟ್ಟು ಅಲ್ಲಿ ಹೋಗಿ ನೀರು
ಕುಡಿತಾ ಕೂತ್ಕೊಂಡ. ಅಷ್ಟರೊಳಗೆ ಬೆಂಗಳೂರು ಕಡೆಯಿಂದ ಒಬ್ಬ ಮನುಷ್ಯ ಬಂದವನೇ ಒಮ್ಮೆ ಸಿಲ್ಕ್ ಶಾಲ್ ಕಡೆ ನೋಡ್ತಾನೆ, ಒಮ್ಮೆ ಅವನ ಕಡೆ ನೋಡ್ತಾನೆ, ಒಮ್ಮೆ ಸಿಲ್ಕ್ ಶಾಲ್ ಕಡೆ ನೋಡ್ತಾನೆ, ಒಮ್ಮೆ ಅವನ ಕಡೆ ನೋಡ್ತಾನೆ. ಗಬುತ್ನೆ ಆ ಸಿಲ್ಕ್ ಶಾಲ್ ತಗೊಂಡು ತನ್ನ ಸ್ವಂಟ ಕಟ್ಕೊಂಡು ಬಿಟ್ಟು ಅವನು ಅಲ್ಲಿಗೆ ಹೋಗಿ ಅವನು ನೀರು ಕುಡಿತಾ ಕೂತ್ಕೊಂಡ. ಈ ಹಳ್ಳಿಯ ಮುಗ್ಧ ಯುವಕ ನೀರು ಕುಡಿದು ಬಂದು ನೋಡ್ತಾನೆ, ಶಾಲು, ನನ್ನ ಶಾಲು, ನನ್ನ ಶಾಲು ಅವರ ಸ್ವಂಟದಲ್ಲಿದೆ. ಹೇಗೆ ಕೇಳೋದು? ಅದು ಅವ್ರದೇ ಆಗಿರ್ಬಹುದಲ್ವಾ? ಸ್ವಾಮಿ ಸ್ವಾಮಿ ನನ್ನ ಶಾಲು, ನನ್ನ ಶಾಲು ಅಂದ. ಅವರು ಎಲ್ಲಿಟ್ಟಿದ್ರಿ? ಇಲ್ಲೇ ಇಟ್ಟಿದ್ದೆ. ಅಯ್ಯೋ ಹುಚ್ಚಪ್ಪ, ಯಾರಾದ್ರೂ ಶಾಲು ನಾನು ಇಟ್ಟೋಗಿ ನೀರು ಕುಡಿತಾರ? ನೋಡಿಲ್ಲಿ ನನ್ನ ಸೊಂಟಕ್ಕೆ ಹೆಂಗ್ ಕಟ್ಕೊಂಡಿದ್ದೇನೆ, ಈಗ ಕಟ್ಕೊಂಡು ಹೋಗಿ ನೀರು ಕುಡಿಬೇಕು. ನೋಡಿ, ಅನೇಕ ಸಲ ನಾವು ಸೋಲೋದು ನಮ್ಮ ಮೂರ್ಖತನದಿಂದಲೇ. ಇರ್ಲಿ ನೋಡಿ, ಇದೊಂದು ಹಾಸ್ಯಕ್ಕೋಸ್ಕರ ಹೇಳಿದಂತ ಒಂದು ಮಾತು. ಇನ್ನು ಒಂದು ಬಹಳ ಪಾಪ್ಯುಲರ್ ಆದ ಇನ್ನೊಂದು ಹಾಸ್ಯ ಸನ್ನಿವೇಶ ಇದೆ, ಹೇಳ. ಬೆಂಗಳೂರಿನಲ್ಲಿ ಒಂದು ಕಾಲೇಜಿನಲ್ಲಿ ಎಲ್ಲ ಹುಡುಗರು ಡಿಗ್ರಿ ಕಂಪ್ಲೀಟ್ ಮಾಡಿಬಿಡ್ತಾರೆ. 3 ವರ್ಷದ ಡಿಗ್ರಿ ಕಂಪ್ಲೀಟ್ ಮಾಡಿದಾಗ 7 ಖುಷಿಯಲ್ಲಿ ಕುಣಿದಾಡ್ತಿರ್ತಾರೆ. ಪ್ರಿನ್ಸಿಪಾಲರು ಈ ತರ ಒಂದು ಅವರಿಗೆ ಬೀಳ್ಕೊಡುಗೆ ಸಮಾರಂಭ ಆರ್ಗನೈಸ್ ಮಾಡಿ, ನೀವೆಲ್ಲ ಪದವೀಧರರಾಗಿದ್ದೀರಾ, ಫ್ರೆಶ್ ಗ್ರಾಜ್ಯುಯೇಟ್ಸ್ ಅಂದ ಹಾಗೆ ನಿಮ್ಮಲ್ಲಿ ಎಷ್ಟು ಜನ ಹಳ್ಳಿಯ ಜೀವನ ನೋಡಿದ್ದೀರಾ? ಹುಡುಗರು ಎಲ್ಲರೂ ಇಲ್ಲ ಅಂದ್ರು, ಎಲ್ಲರೂ ಬೆರಳೆತ್ತಿದ್ರು, ಇಲ್ಲ ಅಂದ್ರು. ಬೆಂಗಳೂರು ಹುಡುಗರು ಎಲ್ಲಿ ನೋಡ್ಬೇಕು? ಅವ್ರಿಗೆ ಬ್ರಿಗೇಡ್ ರೋಡ್ ಅಷ್ಟೇ ಗೊತ್ತು, ಹಳ್ಳಿ ಜೀವನವೇ ಗೊತ್ತಿಲ್ಲ. ಪ್ರಿನ್ಸಿಪಾಲ್ ಹೇಳಿದ್ರು, ನಿಮಗೆ ಹಳ್ಳಿ ಜೀವನ ಗೊತ್ತಿಲ್ಲ ಅಂದ್ರೆ ನಿಮಗೆ ಜೀವನದಲ್ಲಿ ಏನೂ ಗೊತ್ತಿಲ್ಲ ಅಂತಲೇ ಅರ್ಥ. ಅದೇ ಬನ್ರಿ, ಈ ಎಲ್ಲ 30 ಫ್ರೆಶ್ ಗ್ರಾಜ್ಯುಯೇಟ್ಸು, ನವ ಯುವಕರು, ಇವರೆಲ್ಲರನ್ನು ನಮ್ಮ ಕಾಲೇಜ್ ಬಸ್ಸಲ್ಲಿ ಕರ್ಕೊಂಡು ಒಂದು ಹಳ್ಳಿಗೆ ಕರ್ಕೊಂಡು ಹೋಗಿ ಅಲ್ಲಿಯ ಜೀವನ ಹೇಗಿರುತ್ತೆ ಅನ್ನೋದು ತೋರಿಸಿ ಕರ್ಕೊಂಡ್ಬನ್ನಿ ಅಂತ ಕಳಿಸಿದ್ರು. ಈ ಹುಡುಗರೆಲ್ಲ ಹಳ್ಳಿಯ ಜೀವನ ನೋಡ್ಬೇಕಲ್ಲ ಇವತ್ತು, ವಾವ್, ಎಲ್ಲರಿಗೂ ಖುಷಿಯೋ ಖುಷಿ. ಆ ಬಸ್ಸಲ್ಲಿ ಕುತ್ಕೊಂಡು ಕರ್ಕೊಂಡು ಹೋಗ್ತಾರೆ. ಬಸ್ ಬಂದು ಹಳ್ಳಿಯ ಮುಂದೆ ನಿಲ್ಲುತ್ತೆ. ಈ ಎಲ್ಲ ಹುಡುಗರು ಕೆಳಗೆ ಇಳಿತಾರೆ. ಫಸ್ಟ್ ಸೀನ್ ನೋಡಿನೇ ಇವರಿಗೆ ಶಾಕ್. ಏನಪ್ಪ ಇದು? ಅಲ್ಲಿ ಒಂದೇ ಎತ್ತು ತನ್ನಷ್ಟು ತಾನೇ ಅಲ್ಲಿ ತಿರುಗ್ತಾ ಇದೆ. ಗಾಣ, ಎಣ್ಣೆ ಗಾಣ, ಅದು ತಿರುಗ್ತಾ ಇದೆ. ಅದನ್ನ ಸೂಪರ್ವೈಸ್ ಮಾಡೋದಕ್ಕೆ ಯಾರೂ ಇಲ್ಲ. ಇದೇನಿದು ಅದ್ಭುತ, ಆಶ್ಚರ್ಯ. ಅರೆ, ಗುಡಿಸ್ಲಲ್ಲಿ ಅಲ್ಲಿ ದೂರದಲ್ಲಿ ರೈತ ಕೂತ್ಕೊಂಡಿದ್ದಾನೆ. ಇವರೆಲ್ಲರೂ ಅವ್ರ ಹತ್ರಕ್ಕೆ ಹೋಗ್ತಾರೆ. ಸ್ವಾಮಿ ಸ್ವಾಮಿ, ನೀವೇನು ಇಲ್ಲಿ ಕೂತ್ಕೊಂಡಿದ್ದೀರಲ್ಲ, ಅದು ಎತ್ತು ಒಂದೇ ಅಲ್ಲಿ ತಿರುಗ್ತಾ ಇದೆ. ಹೌದು, ಅದರ ಡ್ಯೂಟಿ ಅದು ಮಾಡ್ತಾ ಇದೆ, ಏನು ಇವಾಗ ನಿಮಗೆ? ಒಬ್ಬ ಹುಡುಗ ಕೇಳ್ತಾನೆ, ಅಲ್ಲ ಸ್ವಾಮಿ, ಒಂದು ವೇಳೆ ಅದು ತಿರುಗದಲ್ಲೇ ಸುಮ್ಮನೆ ನಿಂತು ಬಿಟ್ರೆ? ರೈತ ಹೇಳ್ತಾನೆ, ನೀವು ಸ್ವಲ್ಪ ಗಮನಿಸಿದ್ದೀರಾ, ಅದರ ಕೊರಳಲ್ಲಿ ನಾನು ಒಂದು ಗಂಟೆ ಕಟ್ಟಿದ್ದೀನಿ. ಅಯ್ಯೋಯ್ಯಪ್ಪ, ಈ ರೈತರು ಎಷ್ಟು ಬುದ್ಧಿವಂತರಲ್ಲ. ಹೌದು, ಅದು ತಿರುಗ್ತಾ ಇರುವಾಗ ಟಣ 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 ಶಬ್ದ, ನಿಂತು ಬಿಟ್ರೆ ಶಬ್ದ ಇಲ್ಲ. ಬಹಳ ಬುದ್ಧಿವಂತರು ಇವರು ಅಂತ. ಆಗ ಇನ್ನೊಬ್ಬ ಹುಡುಗ ನಡುವೆ ಬಾಯಿ ಹಾಕ್ತಾನೆ, ಅಲ್ಲ ಸ್ವಾಮಿ, ಒಂದು ವೇಳೆ ಆ ಎತ್ತು ತಿರುಗದಲ್ಲೇ ಸುಮ್ಮನೆ ನಿಂತ್ಕೊಂಡು ಬಿಟ್ಟು ಹಿಂಗ್ ತಲೆ ಅಲ್ಲಾಡಿಸ್ಬಿಟ್ರೆ? ಅದಕ್ಕೆ ರೈತ ಹೇಳ್ತಾನೆ, ಅದು ನಿನ್ನಂಗೆ ಡಿಗ್ರಿ ಮಾಡಿಲ್ಲ. ಡಿಗ್ರಿ ಮಾಡಿದ್ರೆ ಅಂತ ಚಾಣಾಕ್ಷತನ, ದುರ್ಬುದ್ಧಿ ಹುಟ್ಟುತ್ತೆ ಅನ್ನುವ ಇದು ಹಾಸ್ಯಕ್ಕೋಸ್ಕರ ಹೇಳ್ತಾ ಇರೋದು. ಹಳ್ಳಿಯ ಜನ ಬುದ್ಧಿವಂತರು, ಗ್ರಾಮೀಣ ಸೊಗಡು ಅನ್ನೋದು ನಗರದ ಜನರಿಗೆ ಇನ್ನೂ ಸರಿಯಾಗಿ ಅರ್ಥ ಆಗಿಲ್ಲ. ಸ್ನೇಹಿತರೆ, ಇಷ್ಟು ಹೇಳ್ತಾ ಕೊನೆ ಗಳಿಗೆಯಲ್ಲಿ ನಾನು ಒಂದೆರಡು ಹನಿಗವನಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ತೇನೆ. ಡುಂಡಿರಾಜ್ ನನ್ನ ಅತ್ಯಂತ, ನಾನು ದೊಡ್ಡ ಅಭಿಮಾನಿ, ಅವರ ದೊಡ್ಡ ಅಭಿಮಾನಿ. ಅವರು ನಮ್ಮದೇ ಕೃಷಿ ವಿಶ್ವವಿದ್ಯಾಲಯದ ಪದವೀಧರರು. 6500 ಹನಿಗವನಗಳನ್ನು ರಚಿಸಿದ್ದಾರೆ. ಅವುಗಳ ಪೈಕಿ ನನಗೆ 200 ಬಾಯ್ಪಾಠ ಬರ್ತಾವೆ. ಯಾಕೆ? ನಾನು ಭಗವದ್ಗೀತೆಯನ್ನು ಕಂಠಪಾಠ ಮಾಡಲಿಲ್ಲ, ಈ ಕವಿತೆಗಳನ್ನು ಕಂಠಪಾಠ ಮಾಡಿದೆ. ಯಾಕೆ ಅಂದರೆ ಒಂದೊಂದು ಕವಿತೆಯಲ್ಲಿ ಎಷ್ಟು ನವಿರಾದ ಹಾಸ್ಯ ತುಂಬಿರುತ್ತೆ. ಉದಾಹರಣೆಗೆ, ಒಂದು ಆರಂಭದಲ್ಲಿ ಒಂದು ಕವಿತೆ ಹೇಳ. ನಮ್ಮ ಕವಿ ಡುಂಡಿರಾಜು ಮಂಗಳೂರಿನ ಸಿಟಿಯಲ್ಲಿ ಹೀಗೆ ನಡ್ಕೊಂಡು ಹೋಗ್ತಿದ್ರು.
ಸರ್ 2 ನಿಮಿಷ ಇರುವಾಗ ಹೇಳಿ, 2 ನಿಮಿಷ ಇರುವಾಗ ಹೇಳಿ, ನಾನು ನಿಲ್ಲಿಸ್ಬಿಡ್ತೇನೆ. ಮಂಗಳೂರಿನಲ್ಲಿ ನಮ್ಮ ಕವಿ ಡುಂಡಿರಾಜು ಈ ಸಿಟಿಯಲ್ಲಿ ಹೀಗೆ ನಡ್ಕೊಂಡು ಹೋಗ್ತಾ ಇರುವಾಗ ಎದುರಿಗೆ ಅವರ ಒಬ್ಬ ದೊಡ್ಡ ಅಭಿಮಾನಿ ಸಿಕ್ಬಿಡ್ತಾರೆ. ಈ ಕವಿಯನ್ನ ನೋಡಿದ ಕೂಡಲೇ ಅವರಿಗೆ ಇಷ್ಟು ಖುಷಿ ಆಗುತ್ತೆ. ಎಷ್ಟೊಂದು ಚೆನ್ನಾಗಿ ಬರೆಯುತ್ತೀರಾ ಕವನಗಳನ್ನ, ಎಷ್ಟೊಂದು ಚೆನ್ನಾಗಿ ಬರೆಯುತ್ತೀರಾ ಕವನಗಳನ್ನ, ಇದಕ್ಕೆಲ್ಲ ಸ್ಫೂರ್ತಿ ಯಾರು? ನಿಮ್ಮ ಮಡದಿಯೇ ಅಂತ ಕೇಳ್ತಾನೆ. ಅದಕ್ಕೆ ನಮ್ಮ ಕವಿ ಹೇಳ್ತಾನೆ, ಹೌದು, ನಿಮ್ಮ ಮಡದಿಯೇ. ಇನ್ನೊಂದು, ನಾ ಹೋದ ಮದುವೆ ಮನೆ ತುಂಬಾ ಹುಡುಗಿಯರು, ನಾ ಹೋದ ಮದುವೆ ಮನೆ ತುಂಬಾ ಹುಡುಗಿಯರು, ಅವರಲ್ಲಿ ಒಬ್ಬಳು ಮೀನ ಕಣ್ಣವಳು, ಅವಳು ನಡೆದು ಬಂದರೆ ಹುಣ್ಣಿಮೆಯ ಬೆಳದಿಂಗಳು, ಲೈಲು ಹೊಳೆಯೋಣವೆಂದರೆ ಅವಳೇ ಮದುಮಗಳು. ವರ್ಣನೆಯನ್ನು ಸರಿಗಿದೆ ಅಲ್ವಾ? ಬೆಳದಿಂಗಳ ಬೆಳಕು ಬಂದ ಹಾಗೇನೆ ಮದುವಣಿ ನಡ್ಕೊಂಡು ಬಂದರೆ. ಆಮೇಲೆ ಸ್ನೇಹಿತರೆ, ಇನ್ನೂ ಒಂದು ಬಹಳ ಅವರು ಇತ್ತೀಚೆಗೆ ಬರೆದಂತ ಕೆಲವು ವಿಶಿಷ್ಟವಾದ ಶೈಲಿಯಲ್ಲಿ ಬರೆದಂತ ಒಂದೆರಡು ಕವನಗಳು. ನಾನು ಹೇಳೋದಲ್ಲ, ಕವಿ ಮಾತುಗಳಿವು. ಮರೆಯೋಣವೆಂದರು ಮತ್ತೆ ಮತ್ತೆ ನೆನಪಾಗುತ್ತದೆ ಮಾಜಿ ಪ್ರೇಯಸಿಯ ಸಿಹಿ ನುಡಿ. ಮರೆಯೋಣವೆಂದರು ಮತ್ತೆ ಮತ್ತೆ ನೆನಪಾಗುತ್ತದೆ ಮಾಜಿ ಪ್ರೇಯಸಿಯ ಸಿಹಿ ನುಡಿ. ಚೀಟಿಯಲ್ಲಿ ಬರೆದಿಟ್ಟುಕೊಂಡರೂ ಮರೆತು ಹೋಗುತ್ತದೆ ಹೆಂಡತಿ ತರಲು ಹೇಳಿದ ಕಾಫಿ ಪುಡಿ. ಕಾಂಟ್ರಾಸ್ಟ್ ಹೇಗಿದೆ ನೋಡಿ ಅಲ್ವಾ? ಮೈ ತುಂಬಾ ಚಿನ್ನ, ಕೈ ತುಂಬಾ ಹಣ ತರುವ ಹುಡುಗಿ ಹೇಗಿದ್ದರೂ ಸೈ. ಮೈ ತುಂಬಾ ಚಿನ್ನ, ಕೈ ತುಂಬಾ ಹಣ ತರುವ ಹುಡುಗಿ ಹೇಗಿದ್ದರೂ ಸೈ, ವರನ ದೃಷ್ಟಿಯಲ್ಲಿ ಅವಳೇ ಐಶ್ವರ್ಯ ರೈ. ನಮ್ಮ ಕವಿ ಡುಂಡಿರಾಜು ಯಾವಾಗಲೂ ಅವರು ಬರೆಯೋ ಕವಿತೆಗಳೆಲ್ಲ ಅವರ ಹೆಂಡತಿ ಬಗ್ಗೆ. ಯಾರೋ ಪತ್ರಕರ್ತರು ಒಮ್ಮೆ ಪ್ರಶ್ನೆ ಮಾಡ್ತಾರೆ, ಏನ್ ಸರ್ ನೀವು ಯಾವಾಗಲೂ ಕವಿತೆಗಳನ್ನ ನಿಮ್ಮ ಹೆಂಡತಿ ಮೇಲೆನೆ ಯಾಕೆ ಬರೀತೀರಾ? ಅಯ್ಯೋ, ಬೇರೆಯವ್ರ ಹೆಂಡತಿ ಮೇಲೆ ಬರೆದ್ರೆ ಕೋರ್ಟ್ ಕೇಸ್ ಆಗ್ತವೆ. ಹೋಗಿ ಎಷ್ಟು ಬುದ್ಧಿವಂತರಲ್ಲ ಈ ಕವಿಗಳು, ಹೆಂಡತಿ ಅಂತೂ ಕಂಪ್ಲೇಂಟ್ ಮಾಡೋದಿಲ್ಲ. ಆಗ ಇನ್ನೊಬ್ಬ ಪತ್ರಕರ್ತ ನಡುವೆ ಬಾಯಿ ಹಾಕ್ತಾನೆ, ನಿಮ್ಮ ಹೆಂಡತಿ ಮೇಲೆ ಬರೆದಿರಿ ಅನ್ನೋಕೆ ಏನ್ ಗ್ಯಾರಂಟಿ? ಹೀಗೆ ಹಾಸ್ಯ ಅನ್ನೋದು ಹೇಗೆ ಹುಟ್ಟುತ್ತೆ ನೋಡಿ. ನಮ್ಮ ಕವಿ ಹೇಳ್ತಾನೆ, ಪ್ರಿಯೆ ನಿನ್ನ ಬಣ್ಣಿಸಿ ಬಣ್ಣಿಸಿ ನನ್ನ ಪದಭಂಡಾರ ಖಾಲಿಯಾಗಿ ಹೋಗಿದೆ. ಪ್ರಿಯೆ ನಿನ್ನ ಬಣ್ಣಿಸಿ ಬಣ್ಣಿಸಿ ನನ್ನ ಪದಭಂಡಾರ ಖಾಲಿಯಾಗಿ ಹೋಗಿದೆ. ಹೊಸ ಹೊಸ ಪ್ರತಿಮೆಗಳನ್ನ ಹೊಸೆದು ಬಣ್ಣಿಸಲು ನಾನು ಕಾಳಿದಾಸನಲ್ಲ. ಅದಕ್ಕೆ ಅವಳೆಂದಳು, ಪರವಾಗಿಲ್ಲ, ಖಾಲಿ ದಾಸನಾದರೆ ಸಾಕು ಎಂದಳು. ನಮ್ಮ ಕವಿ ಬರೀ ನಗಿಸೋದಷ್ಟೇ ಅಲ್ಲ, ನಮಗೆ ಪ್ರೇರಣೆ ತುಂಬಿಸುವಂತ ಕೆಲವು ಕವಿತೆಗಳಿದ್ದಾವೆ. ಅದರಲ್ಲಿ ಒಂದು ಕವಿತೆ ನನಗೆ ತುಂಬಾ ಇಷ್ಟವಾದ್ದು, ಹೇಳ. ಮಳೆ ಇರಲಿ ಚಳಿ ಇರಲಿ ಓಗೊಡಲೇಬೇಕು ಕರ್ತವ್ಯದ ಕರೆಗೆ. ಮಳೆ ಇರಲಿ ಚಳಿ ಇರಲಿ ಓಗೊಡಲೇಬೇಕು ಕರ್ತವ್ಯದ ಕರೆಗೆ. ಮುಗಿಲ ಬಾಗಿಲು ತೆರೆದು ಸೂರ್ಯ ಬಂದ ಹೊರಗೆ, ಮತ್ತು ದುಡಿಯುತ್ತಲೇ ಇರುತ್ತಾನೆ ಮುಂಜಾನೆಯಿಂದ ಸಂಜೆವರೆಗೆ. ಅವನಂತೆಯೇ ನಾವು ಸಹ ಪ್ರತಿ ದಿವಸ ಕಾರ್ಯಪ್ರವೃತ್ತರಾಗಿರಬೇಕು, ಚಟುವಟಿಕೆಗಳಿಂದ ಕೂಡಿರಬೇಕು, ಆಲಸ್ಯ ತೋರಿಸಬಾರದು, ಸೋಮಾರಿತನ ತಂದುಕೋಬಾರದು ಅನ್ನುವ ಈ ಕವಿಯ ಆಶಯದ ಈ ಸಾಲುಗಳನ್ನು ಓದಿದ ಕೂಡಲೇ ನನಗೆ ಯಾಕೋ ಇದು ಇನ್ಕಂಪ್ಲೀಟ್ ಅನಿಸ್ತು. ನಾನು ಅದಕ್ಕೆ 4 ಸಾಲು ಸೇರಿಸಿದೆ. ಹೇಳ. ಮೈ ನೋವು ಕಾಲು ನೋವು ಎಂದು ಸದಾ ನೆಪ ಹೇಳುವ ನಿನಗೆ, ಮೈ ನೋವು ಕಾಲು ನೋವು ಎಂದು ಸದಾ ನೆಪ ಹೇಳುವ ನಿನಗೆ, ಮೂಡುವುದಾದರೂ ಎಂದಿಗೆ ಕರ್ತವ್ಯ ಪ್ರಜ್ಞೆ ತಲೆಗೆ. ಏನಾದರಾಗಲಿ ಕೊನೆಗೆ ಬೆಲೆಯುಳ್ಳವನಾಗು ಕನಿಷ್ಠ ಪಕ್ಷ 3 ಕಾಸಿಗೆ. ಅವರ ಆ ಕವಿತೆ ಓದದೇ ಇದ್ದಿದ್ರೆ ಈ ಕವಿತೆ ನನಗೆ ಬರ್ತಿರ್ಲಿಲ್ವೇ?
ನಾನು ದುಂಡಿರಾಜರಿಗೆ ಫೋನ್ ಮಾಡಿ ಹೇಳಿದೆ, ದುಂಡಿರವರೇ, ನಾನು ನಿಮ್ಮ ಕವಿತೆಯನ್ನು ಮುಂದುವರಿಸಿ ನಾನು 4 ಸಾಲು ಬರೆದಿದ್ದೇನೆ, ಹೇಳ ಹೇಳಿ. ನಾನು ಹೇಳಿದೆ, ಅವರು ಎಷ್ಟು ಸಂತೋಷದಿಂದ, ಶಿವಪ್ರಕಾಶ್, ನನ್ನ ಕವಿತೆಗಿಂತ ನಿಮ್ಮ ಕವಿತೆ ಚೆನ್ನಾಗಿದೆ. ಹಾಗೆ ಇದು ಬಹಳ ಒಂದು ಸಮಾಜದ ಓರೆಕೋರುಗಳನ್ನು ತಿದ್ದುವಂತಹ ಸಾಲಿದು. ಇವರೇ, ಇದನ್ನೇ ನಾನು ಹಾಸ್ಯಮಯವಾಗಿ ಹೇಳ್ತೀನಿ. ಇನ್ನೊಂದು ಕವಿತೆಯನ್ನು, ಈ ಕವಿತೆ ಎಲ್ಲ ಮಹಿಳೆಯರ ಕ್ಷಮೆಯಾಚಿಸಿ, ನಮ್ಮ ಕವಿ ಎಷ್ಟು ಹಾಸ್ಯಮಯವಾಗಿ ಹೆಣ್ಣಿನ ಬಗ್ಗೆ ವರ್ಣನೆ ಮಾಡ್ತಾ ಬರೀತಾನೆ. ಒಂದು, ಕವಿಗಳಿಗೆ ಹೆಣ್ಣಿನ ವರ್ಣನೆ ಮಾಡೋದು ಅಂದ್ರೆ ಭಾರಿ ಖುಷಿ. ಏನು ಸಾವಿರಾರು ಕವಿತೆಗಳನ್ನ ನಾವು ನೋಡ್ತೇವೆ, ಆದರೆ ನಮ್ಮ ಕವಿ ದುಂಡಿರಾಜಿಗೆ ಹೆಣ್ಣಿನ ವರ್ಣನೆ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ. ಯಾಕೆ ಅಂತ ಕೇಳಿ, ಯಾಕೆ? ತುಟಿಗಳಿಗೆ ಬಣ್ಣ, ಹುಬ್ಬುಗಳಿಗೆ ಬಣ್ಣ, ಕಣ್ಣ ಮೇಲೊಂದು ಬಣ್ಣ, ಕಣ್ಣ ಕೆಳಗೊಂದು ಬಣ್ಣ, ಕೈ ಉಗುರು ಕಾಲುಗುರು ಎಲ್ಲಕ್ಕೂ ಬಣ್ಣ, ಗಲ್ಲಕ್ಕೂ ಬಣ್ಣ. ಯಾವುದು ನಿನ್ನ ಅಸಲಿ ಬಣ್ಣ? ಓ ಹೆಣ್ಣೆ, ಹೇಗೆ ಬಣ್ಣಿಸಲಿ ನಿನ್ನ? ನೋಡಿ ಕವಿಯ ಜಾಣತನ, ಹೆಣ್ಣಿನ ಆ ಸೌಂದರ್ಯವನ್ನ ನೋಡಿ ಅಲ್ಲೂ ಸಹ ಒಂದು ಹಾಸ್ಯವನ್ನ ಹೇಗೆ ತಗೊಂಡು ಬಂದಿದ್ದಾನೆ. ಸ್ನೇಹಿತರೆ, ಇಷ್ಟು ಹೇಳ್ತಾ ಒಂದು ಕವಿತೆ, ನಮ್ಮ ನಾಡು ಕಂಡಂತ ಶ್ರೇಷ್ಠ ರಾಷ್ಟ್ರ ಕವಿ ಗೋವಿಂದ ಪೈಗಳು ಬರೆದಂತ ಒಂದು ಕವಿತೆ ಇದೆ ಸರ್. ಇದನ್ನ ಮಕ್ಕಳಿಗೋಸ್ಕರ ನಾನು ಹೇಳೋದು, ಆದರೆ ಎಲ್ಲರೂ ಕೂಡ ಕೇಳಿ ಅದರ ಮೆಸೇಜ್ ಏನಿದೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೋದು. ನೋಡಿ, ಕೊನೆಯದಾಗಿ ಜೇಡ ಮತ್ತು ನೊಣ, ರಾಷ್ಟ್ರಕವಿ ಗೋವಿಂದ ಪೈಗಳು ಬರೆದಂಥ ಕವನ. ಇದು 80-90 ವರ್ಷಗಳ ಹಿಂದೆ ಅವರು ಬರೆದಂಥದ್ದು. ನಮ್ಮ ತಂದೆಯವರು ಹೇಳ್ತಾ ಇದ್ದರಿಂದ, ನಮ್ಮ ತಂದೆಯವರು ಕನ್ನಡ ಪಂಡಿತರಾಗಿದ್ದರು, ಕೊಟ್ಟೂರು, ಬಳ್ಳಾರಿ ಜಿಲ್ಲೆ. ಅವರು ಹೇಳ್ತಾ ಇದ್ದಂಥ ಕವಿತೆ. ಸ್ನೇಹಿತರೆ, ಜೇಡ ಮತ್ತು ನೊಣ. ಜೇಡನ ಕೆಲಸ ಏನು? ಬಲೆ ಹೆಣೆಯೋದು. ಸೊಳ್ಳೆ, ನೊಣ, ಕ್ರಿಮಿ, ಕೀಟ ಈಗ ಬರುತ್ತೆ ಆಗ ಬರುತ್ತೆ ಅಂತ ಕಾದು ಕೂತ್ಕೊಳ್ಳೋದು, ಬಂದ ಕೂಡಲೇ ಗಬಕ್ನೆ ತಿನ್ನೋದು, ಅದೇ ತಾನೇ ಅದರ ಕೆಲಸ. ಹಾಗೆ ಒಮ್ಮೆ ಜೇಡ ಅಲ್ಲಿ ಬಲೆ ಹೆಣದ್ಬಿಟ್ಟು ಕಾದುಕೊಂಡು ಕೂತಿತ್ತು. ಎಷ್ಟೊತ್ತಾದ್ರೂ ಒಂದೇ ಒಂದು ನೊಣ ಬರಲಿಲ್ಲ ಹತ್ತಿರಕ್ಕೆ. ಹಸಿವು ಜಾಸ್ತಿ ಆಗ್ಲಿಕ್ಕೆ ಶುರುವಾಯ್ತು. ಏನಪ್ಪ ಇವತ್ತು ಒಂದೂ ನೊಣ ಕಣ್ಣಿಗೆ ಕಾಣಿಸ್ತಾ, ಅಷ್ಟು ದೂರದಲ್ಲಿ ಒಂದು ನೊಣ ಕಾಣಿಸ್ತು. ಈ ಜೇಡನಿಗೆ ಇಷ್ಟು ಖುಷಿ ಆಯ್ತು. ಯಾಕೆಂದ್ರೆ ಅದು ಅಂತಿಂತ ನೊಣ ಅಲ್ಲ, ಜೇನ್ನೊಣ. ಇವತ್ತು ಮೃಷ್ಟಾನ್ನ ಭೋಜನ ನನಗೆ ಅಂತ ಜೇಡನಿಗೆ ಖುಷಿಯೋ ಖುಷಿ. ಆದ್ರೆ ಅದು ಹತ್ತಿರನೇ ಬರ್ತಾ ಇಲ್ಲ, ಅಲ್ಲೇ ತಿರುಗ್ತಾ ಇದೆ. ಜೇಡ ಕರಿತಾನೆ, ಬಾ ನೊಣವೇ, ಬಾ ನೊಣವೇ, ಬಾ ನನ್ನ ಮನೆಗೆ, ಬಾನೊಳಗೆ ಬಲು ಹಾರಿ ದಣಿವಾಯ್ತು ನಿನಗೆ. ನೊಣ ಹೇಳುತ್ತೆ, ಒಲ್ಲೆ ನಾನೊಲ್ಲೆ, ನಾ ಬರಲೊಲ್ಲೆ, ಹಿರಿಯರಿಂ ಕೇಳಿಹೆನು ನಿನ್ನ ಕಥೆಯ. ಓಹೋ, ಇದಕ್ಕೆ ಅವೇರ್ನೆಸ್ ಇದೆ ಅಂತ ಗೊತ್ತಾಯ್ತು ಜೇಡನಿಗೆ. ಆದ್ರೂ ಹೇಗಾದ್ರೂ ಮಾಡಿ ಬರನ್ ಮಾಡ್ಬೇಕಲ್ಲ. ಎಲೆ ಎಲೆ ನೊಣ ಮರಿ, ನಿನ್ನ ತಿರುಗಾಟವನ್ನು ನೋಡಿ ನನಗೆ ತಲೆ ತಿರುಗುತ್ತಿದೆ. ಬಾರೋ, ಬಾ ನನ್ನ ಮನೆಗೆ. ಈ ಎಳೆ ಚಾಪೆಯ ಮೇಲೆ ಮಲಗಿ ಬಳಿಗೆದ್ದು ಹೋಗು. ನಿನ್ನ ಮನೆಯಲ್ಲಿ ಮಲಗಿದವರು ಮತ್ತೆ ಏಳುವರೆ, ನಿನ್ನಲ್ಲಿ ಉಂಡವರು ಮತ್ತೆ ಬಾಳುವರೆ. ಒಲ್ಲೆ ನಾನೊಲ್ಲೆ, ನಾ ಬರಲೊಲ್ಲೆ. ಜೇಡನಿಗೆ ತಲೆಬಿಸಿ ಆಯ್ತು. ನಮ್ಮ ದಕ್ಷಿಣ ಕನ್ನಡದ ಭಾಷೆ. ಜೇಡನಿಗೆ ತಲೆಬಿಸಿ ಆಯ್ತು. ಹೇಗಾದ್ರೂ ಮಾಡಿ ಬರನ್ ಮಾಡ್ಬೇಕಲ್ಲ, ತನ್ನ ಬುದ್ಧಿ ತೋರಿಸ್ಬಿಡುತ್ತೆ. ಎಲೆ ಎಳೆ ನೊಣ ಮರಿ ಬೊಂಬೆ, ನಿನ್ನ ಮೈ ಬಣ್ಣ ನಿಂಬೆ, ಗರಿ ಪಚ್ಚೆ ನಿಂಬೆ, ಜೇನ್ ಎಂಬೆ, ಮಧುರವನೇ ತಿಂಬೆ, ಬಾರೋ ಬಾ ನನ್ನ ಮನೆಗೆ. ಉಬ್ಬಿತೈ ನೊಣವು ಹೊಗಳಿಕೆಯ ಮಾತಿಗೆ ಬಲೂನ್ ಉಬ್ಬುವಂತೆ. ನೋಡಿ, 80 ವರ್ಷದ ಹಿಂದೆನೆ ಬಲೂನ್ ಶಬ್ದ ಬಳಸಿದ್ದಾರೆ ಗೋವಿಂದ ಪೈಗಳು.
ಉಬ್ಬಿತೈ ನೊಣವು ಹೊಗಳಿಕೆಯ ಮಾತಿಗೆ ಬಲು ನುಬ್ಬುವಂತೆ, ಹೋಯಿತೈ ನೊಣವು ಜೇಡನ ಮನೆಗೆ, ಜೇಡನ್ನು ಆಗ ಹಿರಿ ಹಿರಿ ಹಿಗ್ಗಿ ತನ್ನ ಕೈ ಊರಿ ಸಿಳ್ಳೆಂದು ನೆತ್ತರವ ಹೀರಿ, ಸತ್ತಿತೈ ನೊಣವು ಹಾ ಎಂದು ಚೀರಿ. ಈ ಒಂದು